ಏನು ಇವತ್ತು ಜನ ಕುಡಿಯೋ ನೀರಿಗೆ ಬಳಸ್ತಾ ಇದ್ದಾರೆ. ಅವರು ಸಚಿವರಾಗಿದ್ದಂಥ ಜಿಲ್ಲಾ ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಅದನ್ನು ಅಗಲೀಕರಣವನ್ನು ಚಾನಲನ್ನು ಅಗಲೀಕರಣ ಮಾಡಿದ್ದಕ್ಕೆ ಇವತ್ತು ತುಮಕೂರು ಜಿಲ್ಲೆಗೆ ನಮ್ಮ ಪ್ರಮಾಣದ ನೀರನ್ನು ಪಡ್ಕೊಳ್ಳೋದಕ್ಕೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವಕಾಶ ಆಗಿರ್ತಕ್ಕಂಥದ್ದು. ಈ ಥರ ಮತ್ತು ಭದ್ರಾ ಮೇಲ್ದಂಡೆಗೆ ಅವ್ರು ಕೊಟ್ಟಂಥ ಆದ್ಯತೆ ಇವತ್ತೇನಾದರೂ ಭದ್ರಾ ಮೇಲ್ದಂಡೆಯ ನೀರು ವಾಣಿವಿಲಾಸ್ ಸಾಗರಕ್ಕೆ ತಲುಪಿದೆ ಅಂತಂದರೆ ಜಯಚಂದ್ರ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಥರ ಅಭಿವೃದ್ಧಿ ಕೆಲಸದಲ್ಲಿ ಒಂದು ಚಾಣಾಕ್ಷತನವನ್ನು ಜಾಣತನವನ್ನು ಪ್ರದರ್ಶನ ಮಾಡೋದ್ರ ಮುಖೇನ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪಥದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಯಚಂದ್ರ ಸಾಹೇಬರಿಗೆ ನಾವು ಜನಾಂಗ ಮತ್ತು ಸಾರ್ವಜನಿಕರು ತಿಳ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಪ್ರಥಮ ಲಿಸ್ಟ್ನಲ್ಲೇ ಜಯಚಂದ್ರ ಅವರಿಗೆ ಆದ್ಯತೆಯನ್ನು ಕೊಡ್ತಾರೆ ಅಂತಕ್ಕಂಥ ಖಾತ್ರಿ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಜಯಚಂದ್ರ ಅವರ ಹೆಸರನ್ನು ಕೈಬಿಡ್ತಕ್ಕಂಥದ್ದು ಅತ್ಯಂತ ವಿಷಾದನೀಯ ಮತ್ತು ದುಃಖದ ಸಂಗತಿ. ಏಕೈಕ ಶಾಸಕರನ್ನು ಹೊಂದಿರತಕ್ಕಂಥ ಇಂಥ ಸಣ್ಣ ಸಮುದಾಯದಲ್ಲಿ ಇವತ್ತು ಎಲ್ಲವೊಂದು ಕಡೆ ನಿರ್ಲಕ್ಷ್ಯಕ್ಕೆ ಕುಂಚಿಟಿಗ ಸಮಾಜವನ್ನು ತಳ್ತಾ ಇದ್ದಾರೆ, ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ಇವತ್ತು ಸಮುದಾಯದಲ್ಲಿ ಬರ್ತಕ್ಕಂಥದ್ದು. ಇದನ್ನು ಹೋಗಲಾಡಿಸ್ಬೇಕು ಅಂದರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರು ಬರಬೇಕು ಅಂದರೆ ಇವತ್ತು ಸರ್ಕಾರ ಒಳ್ಳೆಯ ಸುಗಮವಾಗಿ ನಡಿಬೇಕು ಅಂತಂದರೆ ಜಯಚಂದ್ರ ಅವರಂಥ ಮುತ್ಸದ್ದಿ ರಾಜಕಾರಣಿ ಇವತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಮುಖ್ಯ ಅಂತಕ್ಕಂಥದ್ದನ್ನು ಮನಗಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆ ಸಚಿವರಾಗಿ ಅವರನ್ನು ಪರಿಗಣಿಸಬೇಕು ಜಯಚಂದ್ರ ಅವ್ರನ್ನ ಅಂತಕ್ಕಂಥ ಹಕ್ಕೊತ್ತಾಯವನ್ನು ಇವತ್ತು ನಮ್ಮ ಸಮಾಜದ ವತಿಯಿಂದ ನಾವು ಕಾಂಗ್ರೆಸ್ನ ಹೈಕಮಾಂಡ್ಗೆ ಒತ್ತಾಯಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸನ್ಮಾನ್ಯ ಜಯಚಂದ್ರ ಅವರ ಬಗ್ಗೆ ನಮ್ಮ ಕಾಮರಾಜ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಅದನ್ನು ಮತ್ತೆ ಅವರ ಇದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಒಂದಂತೂ ಸತ್ಯ, ಮುಂದಿನ ಏನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇದೆ ಆ ಎಕ್ಸ್ಪ್ಯಾನ್ಷನ್ನಲ್ಲಿ ಜಯಚಂದ್ರ ಅವರಿಗೆ ಕೊಡಲಿಲ್ಲ ಅಂತಂದರೆ ಭಾಳ ನಷ್ಟ ಉಂಟಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಮತ್ತು ಸಮಾಜಕ್ಕಾಗಲಿ. ಸುಮಾರು 25ರಿಂದ 26-27 ಲಕ್ಷ ಜನಸಂಖ್ಯೆ ಇರುವಂಥ ಈ ಸಮಾಜ, ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಬೆಂಗಳೂರು ನಾರ್ತು, ಸೌತು, ಮೈಸೂರು ಈ ಎಲ್ಲ ಭಾಗದಲ್ಲಿ ಏನು ಸಮಾಜದ ಬಂಧುಗಳಿದ್ದಾರೆ ಅವರಿಗೆ ಅವರ ಮನಸ್ಸಿಗೆ ಭಾಳ ನೋವಾಗ್ತದೆ. ಏಕೈಕ ಶಾಸಕರು, ಅದರ ಜೊತೆಯಲ್ಲಿ ಅವರ 78ರಿಂದ ಏನು ಶಾಸಕರಾಗಿ ಬಂದಿದ್ದಾರೆ, ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಅವರಿಗೆ. ಈ ಒಂದು ವಿಚಾರವಾಗಿ ರಾಜಕಾರಣದಲ್ಲಿ ನಾವು ಭಾಳ ಜನ ನೋಡ್ತಾ ಇರ್ತೀವಿ, ಭಾಳಷ್ಟು ಏರುಪೇರುಗಳಾಗಿರ್ತವೆ ಎಲ್ಲರೂ. ಆದರೆ ಇವತ್ತಿನವರೆಗೆ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಇದ್ದಾರೆ ಅಂತಂದರೆ ಅವರು ಜಯಚಂದ್ರ ಅವರು. ಅದರ ಜೊತೆಯಲ್ಲಿ ಇವತ್ತೇನಾದರೂ ಈ ರಾಜ್ಯದ ಬಗ್ಗೆ, ಈ ರಾಜ್ಯದ ನೀರಾವರಿ ಬಗ್ಗೆ ಯಾರಿಗಾದರೂ ಮಾಹಿತಿ ಇದೆ ಅಥವಾ ಇದಿದೆ ಅಂತಂದರೆ, ಕಾಳಜಿ ಇದೆ ಅಂತಂದರೆ ಈ ರಾಜ್ಯದ ದೇವೇಗೌಡರನ್ನು ಬಿಟ್ಟರೆ ನೆಕ್ಸ್ಟು ಜಯಚಂದ್ರ ಅವರಿಗೆ ಈ ರಾಜ್ಯದ ನೀರಾವರಿ ಬಗ್ಗೆ ಗೊತ್ತಿರೋದು, ಹಾಗೆ ರೈತರ ಬಗ್ಗೆ ಕಾಳಜಿ ಇರೋದು. ಆದ್ದರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಕೊರಟಗೆರೆ ತಾಲ್ಲೂಕು ಸಂಘದ ಅಧ್ಯಕ್ಷನಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ಏನು ನಾವು ಕಾಂಗ್ರೆಸ್ ಪಕ್ಷ ಹಾಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ನಿವೇದನೆ ಮಾಡ್ಕೊತೇವೆ, ದಯಮಾಡಿ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಮಾಡ್ತೀವಿ. ದಯಮಾಡಿ ಒಂದು ಸಾರಿ, ಪ್ರತಿ ಸಾರಿನೂ ಅವಕಾಶ 2-3 ಸಾರಿ ವಂಚಿತರಾಗಿದ್ದಾರೆ. ಆದ್ರೂ ಅವರು ಮುಂದಿನ ಏನು ಹಿರಿಯೂರು ತಾಲ್ಲೂಕಿನ ಚುನಾವಣೆನಾದರೂ ಗಮನದಲ್ಲಿಟ್ಕೊಂಡು ನಮ್ಮ ಸಮಾಜಕ್ಕೆ ಒಂದು ಗೌರವ ತಂದು ಕೊಡಬೇಕು ಅಂತ ಹೇಳ್ತಾ, ಈ ಮೂಲಕ ತಮ್ಮಲ್ಲಿ ಕೇಳ್ತಾ ತಮಗೆಲ್ರಿಗೂ ಹೊಂದಿಸ್ತಾ